ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಓಕೆ, KCET ಅಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ವಾಗತ. ಓಕೆ, ಡೈಲಿ ಅಪ್ಡೇಟ್ಸ್ಗಳನ್ನ ಬೆಳಗ್ಗೆ ಬಂದು ಏನೇನಿದೆ ಎಲ್ಲಾನು ಕೂಡ ಹೇಳಿ ಹೋಗ್ತೀನಿ. ಸೊ ಹಂಗಾಗಿ ಇವತ್ತೇನೆಲ್ಲ ಅಪ್ಡೇಟ್ಸ್ ಇದಾವೆ ಅದನ್ನು ಕೂಡ ತಿಳಿಸ್ತೀನಿ. ಓಕೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGC 2026 ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲೇನು ಕೊಟ್ಟವರು ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಒಂದು ಅಪ್ಡೇಟ್ಸ್ಗಳು ಇವತ್ತಿಂದಿಲ್ಲ, ನಿನ್ನೆದೇ ಇದಾವೆ ಆಯ್ತಾ. ಅಂದ್ರೆ 19ನೇ ತಾರೀಕಿಗೆ ಏನಾದ್ರು ಬಂದಿದಾವೆ ಅಂತಂದ್ರೆ ಇಲ್ಲ. ಸೊ ಹಂಗಾಗಿ ಇದನ್ನ ಬಿಡೋಣ, ಸ್ವಲ್ಪ ಟ್ವಿಟರ್ ಹೋಗೋಣ. ಟ್ವಿಟರ್ ಏನಿದೆ ನೋಡೋಣ. ಟ್ವಿಟರ್ ಬಂದು ನೋಡಿ, ಒಂದು ಇಂಪಾರ್ಟೆಂಟ್ ನೋಟಿಸ್ ಕೊಟ್ರೆ ಅವ್ರದ್ದು ಒಂದು ಏನಿದೆ ಅಂತ ಟ್ವಿಟರ್ ಹೋಯ್ತಂದ್ರೆ ಒಂದು ಕಾಣಿಸ್ತಿದೆ ಮೇಲ್ಗಡೆ UG ಮೆಡಿಕಲ್ ಅಂಡ್ PG ಮೆಡಿಕಲ್ ಅಂತಂದು. ಸೊ PG ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್, ಅದು ನಿಮ್ಗೆ ಸಂಬಂಧಪಡಲ್ಲ, ಅದು ಸ್ನಾತಕೋತ್ತರ ಪದವಿ ಮಾಡ್ತಕ್ಕಂಥ PG ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ. ನೆಕ್ಸ್ಟ್ UG ಮೆಡಿಕಲ್. ಓಕೆ, ಈಗ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಇವಾಗ ಎಂಟರ್ ಆಗ್ತಿದಾರಲ್ವಾ, ನಿಮಗೆ ಇವಾಗ ಈ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ಅಂದ್ರೆ ನೀವು ಏನಾದ್ರು UG ಕೋರ್ಸಸ್, ಫಾರ್ ಎಕ್ಸಾಂಪಲ್ UG ಮೆಡಿಕಲ್ ಅಂತಂದ್ರೆ ಯಾರು ಬರೀತಾರ, ಈಗ ಎಲ್ಲರೂ ಕೂಡ MBBS ಮಾಡ್ಬೇಕಂತ ಯಾರು ಅನ್ಕೊಂಡಿದ್ರು, ನಿಮ್ಗೆಲ್ಲರೂ ಕೂಡ ಏನಂತಂದ್ರೆ ಈಗ ಆ ಒಂದು ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜುಗಳು ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ವಸೂಲಿ ಮಾಡಿದ್ದರೆ ಅಂತಹ ವಿದ್ಯಾರ್ಥಿಗಳು ಪ್ರವೇಶ ಮೇಲ್ವಿಚಾರಣೆ ಸಮಿತಿಗೆ ದೂರು ಸಲ್ಲಿಸಬಹುದು. ಅಂದ್ರೆ ನಿಮ್ಗೆ ಏನಾದ್ರೂ ಈ UG ಮೆಡಿಕಲ್ಗೆ ಒಂದು ಫೀಸ್ ಅಂತ ಇರ್ತದೆ, ಎಷ್ಟು ಫೀಸ್ ಅಂತ ಇರ್ತದೆ, ನಾಳೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಬಿಡ್ತಾರೆ. ಆ ಫೀಸ್ಗಿಂತ ಹೆಚ್ಚಿಗೆ ಏನಾದ್ರು ಕೇಳ್ತಾ ಅಂತಂದ್ರೆ ನೀವು ಕಂಪ್ಲೇಂಟ್ ಮಾಡಬಹುದು, ಒಂದು ಅಥಾರಿಟಿ ಇರುತ್ತೆ ಅದಕ್ಕೋಸ್ಕರನೇ. ನೆಕ್ಸ್ಟ್, ಕೆಲವು ವೈದ್ಯಕೀಯ ಕಾಲೇಜುಗಳು ಸರ್ಕಾರದ ಜೊತೆ ಮಾಡಿಕೊಂಡಿರುವ ಒಪ್ಪಂದಕ್ಕೆ ವಿರುದ್ಧವಾಗಿ ಹೆಚ್ಚು ಶುಲ್ಕ ವಸೂಲಿ ಮಾಡಿರುವ ಬಗ್ಗೆ ದೂರುಗಳು ಬಂದಿವೆ. ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಅಂತೂ ಅಷ್ಟು ಫಿಕ್ಸ್ ಇರ್ತದೆ, ಅಷ್ಟೇ ತಗೋಬೇಕು. ಪ್ರೈವೇಟ್ ಕಾಲೇಜಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಜೊತೆಗೆ ಕೆಲವಷ್ಟು ಒಪ್ಪಂದ ಮಾಡ್ಕೊಂಡ್ರೆ ಇಷ್ಟು ಫೀಸೇ ತಗೋಬೇಕು, ಅಂದ್ರೆ ಗೌರ್ಮೆಂಟ್ ಸೀಟ್ ಸಿಕ್ಕೈತೆ ಅವ್ರಿಗೆ ಇಷ್ಟು ಸೀಟ್ ತಗೊಳ್ಳೇಬೇಕಂತ ಇರ್ತದೆ. ಬಟ್ ಅದನ್ನ ಬಿಟ್ಟು ಹೆಚ್ಚಿಗೆ ಏನಾದ್ರು ತೆಗಿತಾ ಇತ್ತಂದ್ರೆ ಅಂತದ್ರ ಬಗ್ಗೆ ಏನಾಗ್ತದ, ಈ ಕಾಲೇಜು ಆಡಳಿತ ಮಂಡಳಿಗಳು ಕೂಡ ಎಚ್ಚರ ವಹಿಸಬೇಕು. ಇದ್ರ ಬಗ್ಗೆ ಏನಂತಂದ್ರೆ ಅಂದ್ರೆ ಎಲ್ಲವೂ ಕೂಡ ಗೊತ್ತಿರಲಿ, ಯಾವುದೇ ರೀತಿ ಹೆಚ್ಚು ತಗೊಳ್ಳೋಂಗಿಲ್ಲ. ಹಾಗೆ ಈ ರೀತಿ ತೊಂದರೆಗೆ ಒಳಗಾದ ಅಭ್ಯರ್ಥಿಗಳು ಅಥವಾ ಪೋಷಕರು ಕೂಡ ಬೆಂಗಳೂರಿನ ಮಲ್ಲೇಶ್ವರದ ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ KA ಕಟ್ಟಡದಲ್ಲಿ ಸಮಿತಿ ಕಚೇರಿಗೆ ಬಂದು ದೂರು ನೀಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಗೌರ್ಮೆಂಟ್ ಕಾಲೇಜ್ ಅಂತ 63,000 ಚಿಲ್ಲರೆ ಇದೆ ಅಲ್ವಾ, ಅಷ್ಟು ಫೀಸ್ಗಿಂತ ಹೆಚ್ಚು ಏನಾದ್ರು ತಗೊಂಡ್ರೆ ನೀವೇನ್ ಮಾಡಬಹುದು, KAಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಬಹುದು. ಪ್ರೈವೇಟ್ ಕಾಲೇಜಲ್ಲೂ ಕೂಡ ಅದೇ ರೀತಿ ನಿಮಗೆ ಇಷ್ಟು ಫೀಸ್ ಅಂತ ನಿಗದಿ ಆಗಿರುತ್ತೆ, ಅಷ್ಟೇ ಫೀಸು ನಿಮ್ಗೆ ಹಳೆ ಅಡ್ಮಿಷನ್ ಆರ್ಡರ್ ಹೋಗು ಕೂಡ ಬಂದಿರ್ತದೆ. ನಿಮ್ಗೆ ಎಷ್ಟು ಫೀಸ್ ಅಂತಂದು ಹಳೆ ಅಲಾಟ್ಮೆಂಟ್ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ, ಅಷ್ಟೇ ಫೀಸ್ ತಗೋಬೇಕು. ಅದಕ್ಕಿಂತ ಹೆಚ್ಚಿಗೆ ತಗೊಳ್ತಾ ಇದಾರ, ನೀವು ಬರಬೇಕು, ಕಂಪ್ಲೇಂಟ್ ಕೊಡಿ. ಅಲ್ಲಿ ಏನಾದ್ರು ಹೆಚ್ಚಿಗೆ ತಗೊಂತೀನಿ ಅಂತ ಹೇಳಿದ್ರೆ ಎಷ್ಟು ಫೀಸ್ ಇದೆ ಎಲ್ಲಾನು ಕೂಡ ಇಸ್ಕೊಂಡು KAಗೆ ಬನ್ನಿ, ಆ ಕಾಲೇಜುಗಳು ಮುಚ್ಚಿ ಹೋಗ್ತವೆ. ಯಾಕಂದ್ರೆ ಆ ತರ ಅಥಾರಿಟಿ ಇವ್ರಿಗಿದೆ. ಓಕೆ, ಇದಿಷ್ಟು ಕೂಡ ಹೇಳಿದ್ರೆ ನ್ಯಾಯಮೂರ್ತಿ ರಾಮಚಂದ್ರ D ಉದ್ದಾರ ಅಧ್ಯಕ್ಷರು, ಪ್ರವೇಶ ಮೇಲ್ವಿಚಾರಣಾ ಸಮಿತಿ, ಇವರು ನಿಮ್ಗೆ ಹೇಳಿದಾರೆ. ಸೊ ಹಂಗಾಗಿ ಪ್ರವೇಶ ಮೇಲ್ವಿಚಾರಣಾ ಸಮಿತಿ ಬಗ್ಗೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ತರ ಬಂದಿದೆ ಎಲ್ಲ ಡೀಟೇಲ್ಸ್ ಆಗಿ. ಸೊ ಹಂಗಾಗಿ ಹೇಳೋದು, ಸೊ ಒಳ್ಳೆ ರೀತಿ ನಮ್ಮ KAದವ್ರು ಏನೋ ಒಂದು ಮಾಡ್ತಾ ಇರ್ತಾರೆ, ವರಿ ಮಾಡ್ಕೊಬಿಡಿ, ಯಾವುದೇ ರೀತಿ ಸ್ಟೂಡೆಂಟ್ಗೆ ಮೋಸ ಆಗಕ್ಕೆ ಬಿಡಲ್ಲ. ಓಕೆ, ಈ ಮತ್ತೆ ರಿಮೈನಿಂಗ್ ಅಪ್ಡೇಟ್ಸ್ಗಳು ಏನಿದಾವೆ, ಫೀ ಸ್ಟ್ರಕ್ಚರ್ ಯಾವುದು ಕೂಡ ಬಿಟ್ಟಿಲ್ಲ. ಈ ಸೀಟ್ ಮೆಟ್ರಿಕ್ಸ್ ಕೂಡ ಇವಾಗಲೇ ಬರಲ್ಲ. ಒಂದು ಮೇನ್ ಥಿಂಗು, KCET ರಿಸಲ್ಟ್ ಬರಬೇಕು, ನೀಟ್ ಎಕ್ಸಾಮ್ ನಡಿಬೇಕು, ನೀಟ್ ರಿಸಲ್ಟ್ ಕೂಡ ಬರಬೇಕು, ಅವಾಗ ಕೌನ್ಸಿಲಿಂಗ್ ಆಗ್ತದ. ಬಟ್ ಕೆಲವೊಂದಿಷ್ಟು ಕಡೆ ಮಾತುಕತೆ ಬರ್ತಾ ಇದೆ, KCET ಅಂಡ್ ನೀಟ್ ಸಪರೇಟ್ ಕೌನ್ಸಿಲಿಂಗ್ ಆಗ್ತದ ಅಂತಂದು. ಓಕೆ, ಕಂಬೈಂಡ್ ಆಗಿದ್ರೆ ಎಷ್ಟು ಬೆಟರ್, ಆಗದೆ ಹೋದ್ರೆ ಎಷ್ಟು ಬೆಟರ್. ಮೀನ್ಸ್ ಯಾವ ರೀತಿ ಅಂತಂದ್ರೆ, ಈಗ KCET ನೋಡಿ, KCET ಅಂಡ್ ನೀಟ್, ಓಕೆ, ಎರಡು ಈ ನೀಟಲ್ಲಿ ಏನಪ್ಪಾ ಅಂದ್ರೆ ಬರ್ದವ್ರು ಏನ್ ಮಾಡ್ಬೋದು, MBBS ತಗೊಂತೀರ, ಆಯುಷ್ ತಗೊಂತೀರ, ಅಂಡ್ ಅದೇ ರೀತಿಯಾಗಿ BS ನರ್ಸಿಂಗು ಕೂಡ ತಗೋಬಹುದು, AHS BPT ಇವನು ಕೂಡ ತಗೋಬಹುದು. ಎಲ್ಲಿಯಪ್ಪ ಅಂತಂದ್ರೆ ಏಮ್ಸ್ ಹಾಸ್ಪಿಟಲ್ ಒಳಗೆ ಮಾತ್ರ, ಅದಕ್ಕೆ ರ್ಯಾಂಕ್ ಚೆನ್ನಾಗಿ ಬರಬೇಕು, ಅದೊಂದು ನೆನಪಿರಲಿ. ಓಕೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿಗೆ BS ನರ್ಸಿಂಗು, BPT, BPO ಈ ತರ ಕೋರ್ಸ್ ಏನಾದ್ರು ಮಾಡ್ತೀನಿ ಅಂತಂದ್ರೆ ನೀಟ್ ಬರೋದು ಆಗಲ್ಲ. ನಮ್ KCET ಮೇಲೆ ಇದೆ ಸದ್ಯಕ್ಕೆ. KCET ಬರೆದ್ರೆ ಮಾತ್ರ ನಮಗೆ BS ನರ್ಸಿಂಗು, BPT, AHS ಇವೆಲ್ಲನೂ ಕೂಡ ಸಿಗ್ತದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಓಕೆ, ಅಂದ್ರೆ ಈ ಕೆಲವೊಂದಿಷ್ಟು ಡಿಸಿಷನ್ ಹೆಂಗಿರ್ತವೆಪ್ಪ ಅಂತಂದ್ರೆ, ಇನ್ ಕೇಸ್ ಸಪರೇಟ್ ಕೌನ್ಸಿಲಿಂಗ್ ನಡೆದ್ರೆ ತೊಂದರೆ ಯಾವ ರೀತಿ ಆಗ್ಬಹುದು ಅನ್ಕೊಂಡ್ ಹೇಳ್ತಿದ್ದೀನಿ ಅಷ್ಟೇ. ಹುಡುಗರು ಸ್ವಲ್ಪ ಎವರೇಜ್ ಸ್ಟೂಡೆಂಟ್ ಕೂಡ ಇರ್ತಾರೆ. ಅಂದ್ರೆ ಈಗ ಇದು ಹೈಯೆಸ್ಟ್ ಅನ್ಕೋರಿ ಈ ಪಾಯಿಂಟ್. ಓಕೆ, ಇಲ್ಲಿ ಸ್ವಲ್ಪ ಮಿಡಲ್ ಸ್ಟೂಡೆಂಟ್ ಇದಾರೆ, ಸ್ವಲ್ಪ ಇಲ್ಲಿ ಕೆಳಗಡೆ ಇದಾರೆ. ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ ಈ ರೇಂಜ್ ಇದ್ದವ್ರಿಗೆ ಏನಪ್ಪಾ ಅಂತಂದ್ರೆ ಕಷ್ಟ ಆಗ್ತದೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಅವ್ರಿಗೆ ಈ ಟಾಪಲ್ಲಿ ಇದ್ದವ್ರಿಗಂತೂ ಏನಾಗ್ತದೆ, ನೀಟ್ ಒಳಗೆ ಕಂಪ್ಲೀಟ್ ಇರ್ತಕ್ಕಂಥ ಸೀಟ್ಗಳು ಸಿಗ್ತವೆ, ಅವ್ರಿಗೆ ಬೇಜಾರಿಲ್ಲ. ಓಕೆ, ಇಲ್ಲಿ 50-50 ಚಾನ್ಸ್ ಇರ್ತದೆ ಕೆಲವೊಂದಿಷ್ಟು ಹುಡುಗರಿಗೆ. ಅಂದ್ರೆ ನಾವು ಟ್ರೈ ಮಾಡೋಣ, MBBSಗೆ ಟ್ರೈ ಮಾಡೋಣ, ಇಲ್ಲ ಡೆಂಟಲ್ಗೆ ಟ್ರೈ ಮಾಡೋಣ, BMSಗೆ ಟ್ರೈ ಮಾಡೋಣ. ಇಲ್ಲಿ ಅಂದ್ರೆ ಹುಡುಗರು ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಏನ್ ಹೇಳ್ತೀನಿ, ಇಷ್ಟು ಸ್ಟೂಡೆಂಟ್ ಮಾಡ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ. ಆಮೇಲೆ ಅಂದ್ರೆ ಆಪ್ಷನ್ ಎಂಟ್ರಿ ಹಾಕುವಂತ
ಪ್ರಿಯಾರಿಟಿ ಹಂಗೆ ಕೊಟ್ಟಿರ್ತಾರೆ ಅವ್ರು. ಫಸ್ಟ್ MBBS, ಆಮೇಲೆ ಡೆಂಟಲ್, ಆಯುಷ್, ಆಮೇಲೆ ಇದೇ ರೀತಿ ಕೋರ್ಸ್ ಕೊಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಇಲ್ಲಿ ಕೆಳಗಡೆ ಅಗ್ರಿಕಲ್ಚರ್, ವೆಟರ್ನರಿ, ಕೆಲವೊಂದಷ್ಟು ಇಂಜಿನಿಯರಿಂಗ್ ಈ ತರ ಏನ್ ಮಾಡ್ತಾರೆ ಈ ಲಿಸ್ಟ್ಗೆ ಹಾಕೊಂತ ಹೋಗ್ತಾರೆ. ಸ್ಟಾರ್ಟಿಂಗ್ ಸಿಕ್ಕರೆ ಅಲ್ಲಿ ಹೋಗ್ತಾರೆ, ಸಿಗದೆ ಹೋದ್ರು ಕೂಡ ಬೇಜಾರಿರಲ್ಲ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಅವರ ಈ ಮೆಡಲ್ ಇರೋ ಕಾರಣ ಬೇಜಾರಿರಲ್ಲ. ಅಟ್ಲೀಸ್ಟ್ ಇದಾರ ಸಿಗ್ತದೆ ಅಂದ್ರೆ ಈ ಸಿಗ್ಬೋದಲ್ಲ ಒಂದು ಚಾನ್ಸು. ಹೋಲ್ಡ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಫಸ್ಟ್ ರೌಂಡ್ಗೆ ಅಂತೂ ಸಿಗಲ್ಲ, ಓಕೆ. ಸೆಕೆಂಡ್ ರೌಂಡ್ಗೆ ಆದ್ರೂ ಸಿಗುತ್ತೆ, ಟ್ರೈ ಮಾಡೋಣ. ಥರ್ಡ್ ರೌಂಡ್ಗೆ ಅಂದ್ರೂ ಸಿಗ್ಬೋದು. ಅಂದ್ರೆ ಕೆಲವೊಂದು ಹುಡುಗರು ಸಿಗುತ್ತಲ್ವ. ಯಾಕೆ ಹೇಳ್ತೀನಿ ಅಂತಂದ್ರೆ ಈ ನೀಟ್ ಒಳಗೆ ಇರ್ತಕ್ಕಂಥ ಸ್ಟೂಡೆಂಟು 15% ಏನಾಗ್ತಾರೆ ಅಂತಂದ್ರೆ MCC ಕೌನ್ಸಿಲಿಂಗ್ ಅಲ್ಲೂ ಕೂಡ ಸ್ಕಿಪ್ ಆಗಿ ಏನೋ ಹೋಗ್ತಾರೆ. 15% ಇದರಲ್ಲಿ ಸ್ಕಿಪ್ ಆಗಿ ಮುಂದೆ ಹೋದಾಗ ಹುಡುಗರಿಗೆ ಏನಾಗ್ತದೆ ಅಂದ್ರೆ ಅರ್ಥ ಆಗ್ತಿದೆ ಅಲ್ಲಿ ನಿಮ್ಗೆ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಇದು MCC ಕೌನ್ಸಿಲಿಂಗ್ ಏನಾಗ್ತದೆ 15% ಸ್ಟೂಡೆಂಟ್ ಏನಾಗ್ತಾರೆ ನಮ್ಮ ಸ್ಟೇಟ್ ಇಂದ ಸ್ಕಿಪ್ ಆಗ್ತಾರೆ. ಯಾಕಂದ್ರೆ ಏಮ್ಸ್ ಹಾಸ್ಪಿಟಲ್ ಒಳಗೆ ಅಂದ್ರೆ ಅಲ್ಲಿ ಏನಾಗ್ತಾರೆ ಅವರು ಮೆಡಿಕಲ್ ಸೀಟ್ ತಗೊಂತಾರೆ. ಸೊ ಹಂಗಾಗಿ ಏನಾಗ್ತದ ಈಗ ನೀಟಲ್ಲಿ ಏನಾಗ್ತದೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ನಡೆದಾಗ ಓಕೆ. ಸೊ 100% ಸೀಟ್ ಸಿಕ್ಕಿರ್ತವೆ. ಸೊ ಅದರಲ್ಲಿ ಏನಾಗ್ತದೆ ಅಂತಂದ್ರೆ 15% ಸ್ಕಿಪ್ ಆದ್ರೆ 85% ಏನಾಗ್ತದೆ ಉಳ್ಕೊಂತಾರೆ. ಅವಾಗ KCET-ಲಿ 15% ಏನಾಗ್ತಾರೆ ಅಂತಂದ್ರೆ ಅಂದ್ರೆ KCET ಸ್ಟೂಡೆಂಟ್ ಏನಾಗ್ತಾರೆ 15% ನೀಟಲ್ಲಿ ಮುಂದೆ ಅಂದ್ರೆ ನೀಟಲ್ಲಿ ಸ್ವಿಚ್ ಆಗ್ತಾರೆ. ಸೊ ಅವಾಗ ಏನಾಗ್ತದ ಹಿಂಗೆ ಅಂದ್ರೆ KCET ಇರ್ತಕ್ಕಂಥ ಸ್ಟೂಡೆಂಟ್ ನೀಟ್ ಹೋಗ್ತಾರೆ, ನೀಟ್ ಇರ್ತಕ್ಕಂಥ ಸ್ಟೂಡೆಂಟ್ MCC ಅಲ್ಲಿ ಸಿಗ್ತದೆ. ಅಂದ್ರೆ ಆಪರ್ಚುನಿಟಿ ಯಾವ ರೀತಿ ಆಗ್ತದೆ ಹೇಳ್ತಾ ಇದೀನಿ. ಒಂದ್ ಸ್ವಲ್ಪ ಸ್ಕೋರು ಮಿಡಲ್ ಆ ರೀತಿ ಇರೋರು ಕೂಡ ಒಳ್ಳೆ ಕೋರ್ಸ್ ಸಿಗ್ತಾ ಇರ್ತದ. ಓಕೆ. ಸೊ ಹಂಗಾಗಿ ಕಂಬೈಂಡ್ ಆಗ್ಬೇಕಂತ ನಾವು ಪ್ರತಿ ಸರ್ತಿನೂ ಕೂಡ ಹೇಳ್ತೀವಿ. ಇನ್ ಕೇಸ್ ನಾವು ಹೇಳ್ದಂಗೆ KCET ಪರವಾಗಿ ಹೇಳ್ತೇನೆ, KCET ಫಸ್ಟ್ ರೌಂಡ್ ಸಪ್ರೇಟ್ ನಡೆದ್ರೂ ಪರವಾಗಿಲ್ಲ, ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅನ್ನೋಷ್ಟಿಗೆ ಏನಾಗಬೇಕು ಮರ್ಜ್ ಆಗಬೇಕು ನೀಟ್ ಜೊತೆ. ನೀಟ್ ಅಂತೂ MCC ನೀಟ್ ಎರಡು ಕೂಡ ಏನಂತಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಂಗೆ ಕೌನ್ಸಿಲಿಂಗ್ ಇರ್ತೊರ್ತು. ಅಂದ್ರೆ ಫಸ್ಟಿಗೆ MCC ರಿಸಲ್ಟ್ ಬರಬೇಕು, ಓಕೆ. ಅದರಲ್ಲಿ ಆಮೇಲೆ ನೀಟ್ ಒನ್ ಡೇ 2 ಡೇಸ್ದಲ್ಲಿ ಏನಾಗ್ತದೆ ನೀಟ್ ರಿಸಲ್ಟ್ ಬರಬೇಕು. ಅಂದ್ರೆ ನೀಟ್ KCET ಎರಡು ಕೂಡ ಆಗಿಬಿಡ್ತದೆ ಒಮ್ಮೆಲೆ. ಅಂದ್ರೆ ಆ ರೀತಿ ಸೀಟ್ ಅಲಾಟ್ಮೆಂಟ್ ಆದಾಗ ಹುಡುಗರಿಗೆ ಕನ್ಫ್ಯೂಷನ್ ಇರಲ್ಲ. ಅದೇ ರೀತಿ ಕೌನ್ಸಿಲಿಂಗ್ ನಡಿಬೇಕಿದು. ಓಕೆ. ನೀವು ಎಕ್ಸಾಮ್ ಯಾವ ರೀತಿ ಬರೆದಿದ್ರು ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಾಗಿರ್ತದೆ. ಅದೊಂದು ತಲೆಯಲ್ಲಿ ಇರಲಿ, ಆಯ್ತಾ. ಸೊ ನೋಡೋಣತ್ತೆ ಯಾವ ರೀತಿ ಬರ್ತದ, ಮಾತುಕತೆ ಬರ್ತಾ ಇದಾವ ಅಲ್ಲಿ ಈ ಕಡೆ ಕೇಸಸ್. ಅಂದ್ರೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸಪ್ರೇಟ್ ಮಾಡಬೇಕು, ನೀಟು ಅಂದ್ರೆ ನೀಟ್ ಸ್ಟೂಡೆಂಟ್ ಸಪ್ರೇಟ್ ಕೌನ್ಸಿಲಿಂಗ್ ಮಾಡಬೇಕು, ಅದು ಇದು ಮಾತುಕತೆ ಬರ್ತಾ ಇದಾವ. ಇದು ಇವಾಗ್ಲೂ ಏನು ಹೇಳಕ್ ಬರಲ್ಲ. ಬೆಟರ್ ನಮ್ಮ ಪ್ರಕಾರ ಏನಂತಂದ್ರೆ ಈಗ KCET ನೀಟ್ ಕಂಬೈಂಡ್ ಆಗಿ ನಡೆದ್ರೆ ಹುಡುಗರು ಯಾವುದೇ ರೀತಿ ತೊಂದರೆ ಅಂದ್ರೆ ಯಾರಿಗೂ ಕೂಡ ಮೋಸ ಆಗಲ್ಲ. KCET ನೀಟ್ ಕಂಬೈಂಡ್ ನಡೀತಾ ಇದೆ ಅಂತಂದ್ರೆ MCC ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅರ್ಥ. ಓಕೆ. ಸೊ ನೋಡೋಣತ್ತೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಕೊಂಡ್ರು. ಸದ್ಯಕ್ಕಂತೂ ಇವಾಗ ಎಷ್ಟು ಅಪ್ಡೇಟ್ಸ್ಗಳೇನಿಲ್ಲ. ಈ ಮತ್ತೇನಪ್ಪ ಅಂತಂದ್ರೆ ಏನಾದ್ರೂ ನಿಮ್ದು ತಿದ್ದುಪಡಿ ಮಾಡೋದಿತ್ತಂದ್ರೆ ನೋಡಿ, ಯಾರ ತಿದ್ದುಪಡಿ ಎಡಿಟ್ ಮಾಡೋದತ್ರ ಎಡಿಟ್ ಮಾಡ್ಕೋಬಹುದು. ಹೋಗಿ ಅಪ್ಲಿಕೇಶನ್ ಒಳಗೆ ಎಡಿಟ್ ಮಾಡ್ಕೋ. ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ರ ನೀಟ್ ರೂಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಮತ್ತೆ ಎಲ್ಲಿ ಆ್ಯಡ್ ಮಾಡಬೇಕು, ಎಂಟ್ರಿ ಮಾಡ್ಬೇಕು ಅನ್ನೋದು. ನೋಡಿ ಅವಾಗ ಮುಂಚೆ ಏನ್ ಬಿಟ್ಟಿದ್ರಪ್ಪ ಅಂತಂದ್ರೆ ನೀಟ್ ರೂಲ್ ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡ್ತಾ ಇದ್ರಿ, ಬಟ್ ಅದ್ರ ಜೊತೆಗೆ ಹಾಲ್ ಟಿಕೆಟ್ ಕೂಡ ಅಪ್ಲೋಡ್ ಮಾಡಕ್ ಕೇಳಿದ್ರು ಅವರು. ಓಕೆ. ಬಟ್ ಇವಾಗ ಈ ಹಾಲ್ ಟಿಕೆಟ್ ನಿಮ್ಗೆ ಇನ್ವ್ಯಾಲಿಡ್ ಅದ. ಸದ್ಯಕ್ಕೆ ನೀವು ಪ್ರಿವಿಯಸ್ ಏನಾದ್ರು ಅಪ್ಲೋಡ್ ಮಾಡಕ್ ಹೋದ್ರೆ ಅದು ಇನ್ವ್ಯಾಲಿಡ್ ಆಗ್ತದ. ಸೊ ಹಂಗಾಗಿ ಇವಾಗ ನೀವು ಏನ್ ಮಾಡಬೇಕು, ವೇಟ್ ಮಾಡಬೇಕು. 14ನೇ ತಾರೀಕು ಏನಾಗ್ತದೆ ಹಾಲ್ ಟಿಕೆಟ್ ಬರ್ತದೆ. ಅವಾಗ ನೀವು ರೂಲ್ ನಂಬರ್ ಎಂಟ್ರಿ, ಅಪ್ಲಿಕೇಶನ್ ಎಂಟ್ರಿ, ಆಮೇಲೆ ಚೂಸ್ PDF ಅಂತ ಇರ್ತದೆ. ಅವಾಗ ಹಾಲ್ ಟಿಕೆಟ್ ಅಂತ ಕೊಟ್ಟಿರ್ತಾರೆ. ಹಾಲ್ ಟಿಕೆಟ್ ನ ಚೂಸ್ ಮಾಡ್ಕೊಂಡು ನೀವೇನ್ ಮಾಡಬಹುದಪ್ಪ ಅಂತಂದ್ರೆ ಅಂದ್ರೆ ಎಂಟ್ರಿ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಓಕೆ. ಇದಿಷ್ಟು ಸದ್ಯಕ್ಕೆ ಇರತಕ್ಕಂಥ ಅಪ್ಡೇಟ್ಸು. ಏನಾದ್ರೂ ಇವತ್ತು ಕೂಡ ಬಂದ್ರೆ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.